ಯಶ್ ಬರ್ತ್ಡೇಗೆ ಕಟೌಟ್ ಕಟ್ಟೋದಕ್ಕೆ ಹೋಗಿ ಒಂದು ದುರ್ಘಟನೆಯಲ್ಲಿ ಮೂವರು ಯುವಕರು ಮೃತಪಟ್ಟಿದ್ದಾರೆ. ಕಟೌಟ್ ಕಟ್ಟೋದಕ್ಕೆ ಹೋದಾಗ ವಿದ್ಯುತ್ ತಂತಿ ತಗುಲಿ ಮೂವರು ದುರಂತ ಅಂತ್ಯವನ್ನು ಕಂಡಿರತಕ್ಕಂಥದ್ದು. ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ಯಶ್ ಕಟೌಟ್ ಕಟ್ಟುವಾಗ ದುರಂತ ಇದು. 25 ಅಡಿ ಕಟೌಟ್ ಮಾಡಿಸಿದ್ರು. ಕಬ್ಬಿಣದ ಪಟ್ಟಿ ಕೊಟ್ಟಿದ್ರು. ಸಾಮಾನ್ಯ ಕಟ್ಟಿಗೆನಲ್ಲಿ ಮಾಡಿಸ್ತಾರೆ, ಮರದಲ್ಲಿ ಮಾಡಿಸ್ತಾರೆ. ಇವರು ಕಬ್ಬಿಣದಲ್ಲಿ ಏನೋ ಸಪೋರ್ಟಿಗೆ ಮಾಡಿದ್ದಾರೆ. ಅದನ್ನು ಕಟ್ಟಕ್ಕೆ ಹೋದಾಗ ಆ ವಿದ್ಯುತ್ ವೈರ್ ಟಚ್ ಆಗಿ ಇಡೀ ಆ ಕಟೌಟ್ಗೆ ಕರೆಂಟ್ ಪಾಸ್ ಆಗಿದೆ. ಅದನ್ನು ಹಿಡ್ಕೊಂಡಿದ್ದವ್ರು ಎಲ್ರಿಗೂ ಕೂಡ ಕರೆಂಟ್ ಹೊಡೆದಿದೆ. 3 ಜನ ಮೃತಪಟ್ಟಿದ್ದು, ಇನ್ನು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಈಗ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅವ್ರನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. 3 ಜನ ಮೃತಪಟ್ಟವರು 24 ವರ್ಷದ ಹನುಮಂತ ಹರಿಜನ್, ಹಾಗೆಯೇ 20 ವರ್ಷದ ಮುರಳಿ ನಡುವಿನ ಮನಿ ಮತ್ತು 20 ವರ್ಷದ ನವೀನ್ ಗಾಜಿ. ಮಧ್ಯರಾತ್ರಿ ಇವರು ಕಟೌಟ್ ಕಟ್ಟಕ್ಕೆ ಹೋಗಿರೋದು. ಕತ್ಲೆ ಕಂಡಿಲ್ಲ ಇವ್ರಿಗೆ ವೈರು. ಅಲ್ಲೇನು ಸ್ಟ್ರೀಟ್ ಲೈಟ್ ಇತ್ತೋ ಇಲ್ವೋ ಗೊತ್ತಿಲ್ಲ. ರಾತ್ರಿ ಹೊತ್ತು ಕಟ್ಟಕ್ಕೆ ಹೋಗಿದ್ದಾರೆ, ವೈರ್ ಕಾಣಿಸಿಲ್ಲ. ಇವ್ರು ತಗೊಂಡೋಗಿ ಕಟೌಟನ್ನು ವೈರ್ ಹತ್ತಿರಕ್ಕೆ ತಗೊಂಡೋಗಿದ್ದಾರೆ, ಅದು ಎಳ್ಕೊಂಬಿಟ್ಟಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೂರ್ಣಿ ಗ್ರಾಮದಲ್ಲಿ ಸುಮಾರು 11:30 ಗಂಟೆಗೆ ಎಸ್ ಅವರ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷ ಅಂದಪ್ಪ ಸುಮಾರು ಅವರು ಕಾಲೇಜ್ ಜೀವನದಿಂದ ಹಿಡಿದು ಇಲ್ಲಿವರೆಗಿನ ಎಸ್ ಅವರ ಒಂದು ಈ ಬಗ್ಗೆ ಮಾತನಾಡೋದಕ್ಕೆ ಶಿರಹಟ್ಟಿಯ ಶಾಸಕರು ಚಂದ್ರು ಲಮಾಣಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ. ತಮ್ಮ ಪ್ರಕಾರ ಈ ದುರಂತಕ್ಕೆ ಏನು ಕಾರಣ ಸರ್? ಸರ್, ಇದಕ್ಕೆ ಅಲ್ಲಿರುವಂತ ಏನು ಎಲೆಕ್ಟ್ರಿಕ್ ಲೈನ್ ಇದೆ ಸರ್, ಅದೇ ಕಾರಣವಾಗಿದೆ ಸರ್. ಸುಮಾರು 25 ಅಡಿ ಎತ್ತರ ಇರುವಂತ ಕಟೌಟ್ ಅನ್ನ ಹಾಕ್ಲಿಕ್ಕೆ ಹೋಗ್ತಾರೆ ಸರ್. ನಿನ್ನೆ ರಾತ್ರಿ 11:30 ಸರ್. ಅಲ್ಲಿ ಹೋಗೋ ಮುಂದೆ ಏನಾಗಿದೆ ಸರ್, ಆ ಕಟೌಟ್ ಫ್ರೇಮ್ ಇರುವಂತದ್ದು ಮೆಟಲ್ ಇದೆ ಸರ್. ಹೌದು. ಅದ್ರ ಜೊತೆಲಿ ಅವ್ರು ಏನು ಕೈಗೇನೋ ಹಾಕ್ಲಿಕ್ಕೆ ಏನೋ ಬಳಸಿದ್ದಾರೆ, ಒಳಗ್ ಮಣ್ಣೊಳಗೆ ಹಾಕ್ಲಿಕ್ಕೆ ಏನು ಬಳಸಿದ್ದಾರೆ, ಅದು ಹಸಿ ಕಂಬ ಇದೆ ಸರ್. ಈ 3 ಜನ ಹನುಮಂತಪ್ಪ, ಮುರಳಿ ಮತ್ತು ನವೀನ್ ಅನ್ನೋರು 3 ಜನ ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ ಸರ್. ಆ ಲೈನ್ ಟಚ್ ಆಡ್ಕೊಳ್ಳೆ. ಇನ್ನು ಉಳಿದಂತ ಏನು 4-5 ಜನ ಇದ್ರು, ಅದ್ರಲ್ಲಿ 3 ಜನಕ್ಕೆ ಸ್ವಲ್ಪ ಗಾಯಗಳು ಆಗಿದಾವ್ ಸರ್. ಬರ್ನಸ್ ಆಗಿದೆ. ಆಮೇಲೆ ಹಿಡಿದಂತವನಿಗೆ ಜೋರಾಗಿ ಬಿದ್ದು ತಲೆಯನ್ನು ಹೊಡೆತಾಗಿತ್ತು, ಮತ್ತೆ ಕಾಲಿಗೆ ಸ್ವಲ್ಪ ಬರ್ನ್ ಆಗಿದೆ ಸರ್. ಉಳಿದಂತ 3 ಜನನು ಈ ಅವಘಡದಿಂದ ಪಾರಾಗಿದ್ದಾರೆ ಸರ್. ಓಕೆ, ಬಟ್ ನಾನು ಹೇಳ್ತಾ ಇದ್ದಿದ್ದು ಏನು ಗೊತ್ತಾ ಸರ್, ಇವಾಗ ಹಗಲು ಹೊತ್ತಲ್ಲಿ ಏನಾದ್ರು ಈ ಕಟೌಟ್ ಕಟ್ಟೋದಕ್ಕೆ ಹೋಗಿದ್ರೆ ಅಟ್ಲೀಸ್ಟ್ ಕಾಣಿಸ್ತಾ ಇತ್ತು. ಹೌದು ಸರ್, ಕಾಣಿಸ್ತಿತ್ತು, ಲೈನ್ ಕಾಣಿಸ್ತಿತ್ತು. ಅದನ್ನ ಎಚ್ಚರಿಕೆ ವಹಿಸಬಹುದಿತ್ತು ಸರ್. ಇದು ರಾತ್ರಿ ತಾವು ಆ ವಿಡಿಯೋನ ನೋಡಿರ್ಬಹುದು. ಅದು ಪೂರ್ತಿ ಕತ್ತಲಿರುವಂತದ್ದು ಜಗನ ಸರ್. ಅದು ಹೌದೌದು. ಆ ಹೋಗ್ತಾ ಇರೋ ವಿಡಿಯೋ ಅಲ್ಲಿ ಸ್ವಲ್ಪ ಬೆಳಕಿದೆ. ಮುಂದೆ ಹೋದಾಗ ಅದು ಅವ್ರೇನು ಅಪ್ ಹಾಕಕ್ ಹೋಗ್ತಾರೆ ಸರ್. ಆ ಕ್ರಾಸ್ ಆದಂತ ಲೈನ್ ಅವ್ರಿಗೆ ಕಂಡಿರಲ್ಲ ಸರ್. ಆಮೇಲೆ ತುಂಬಾ ಹೈಟ್ ಇದೆ ಸರ್ ಅದು ಕಟೌಟ್. 25 ಅಡಿ ಅಂದ್ರೆ ಬಹಳ ಹೈಟ್ ಆಯ್ತು. ಕಂಬದ ಹತ್ತತ್ರ ನಮ್ಮಲ್ಲಿರುವಂತ ಕಂಬದ ನಿಯರ್ ಆಗಿ ಸರ್ ಅದು ಹೈಟು. ನಿಜ ನಿಜ ನಿಜ. ಹಂಗಾಗಿ ಆಮೇಲೆ ಮೇನ್ ಲೈನ್ ಸರ್, ಅದು 11 kV ಲೈನು. ಆ ಲೈನ್ ಟಚ್ ಆಗಿರೋದ್ರಿಂದ ಇಂತ ಅವಘಡ ಆಗಿದೆ ಸರ್. ಈ 3 ಜನರ ಕುಟುಂಬಸ್ಥರನ್ನ ತಾವೇನಾದ್ರು ಮಾತಾಡಿಸಿದ್ರೆ ಸರ್, ಹೇಗೆ ಇವರ ಕುಟುಂಬದ ಸ್ಥಿತಿಗತಿ ಎಲ್ಲ? ಸರ್, ಬಹಳಷ್ಟು ನೋವಿನಿಂದ ಇದ್ದಾರೆ ಸರ್. ಇಲ್ಲೇ ನಾನು ಆಸ್ಪತ್ರೆ ಎಲ್ಲ ಹೋಗಿದ್ದೆ. ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತಾಡಿ ಮತ್ತೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಮುಂದೇನ್ ಪ್ರೊಸೀಜರ್ ಮಾಡ್ಬೇಕು ಅದನ್ನ ಮಾಡಿಸಿ ನಾವು ಹೋದಾಗನೇ ಮಾಡ್ತಾ ಇದ್ರು ಸರ್. ಅವ್ರನ್ನ ಭೇಟಿಯಾಗಿ ಮತ್ತೆ ಇನ್ನೊಂದು ಆಸ್ಪತ್ರೆಯಲ್ಲಿ 3 ಜನನ ಅಡ್ಮಿಟ್ ಮಾಡಿದ್ರು. ಅವ್ರನ್ನು ಸಹಿತ ನೋಡಿ ಬಂದೆ ಸರ್. ಸ್ವತಃ ನಾ ಡಾಕ್ಟರ್ ಇರೋದ್ರಿಂದ ಒಂದು 3 ಸ್ವಲ್ಪ ಮಟ್ಟಿಗೆ ಇಂಜುರಿ ಆಗಿರೋದ್ರಿಂದ ಅವ್ರು ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿ ಬಂದಿನಿ ಸರ್. ಮುಂದಿನ ಪ್ರೊಸೀಜರ್ಸ್ ಎಲ್ಲ ಹೇಗೆ ಸರ್? ಈಗ ಮುಂದೆ ಪ್ರೊಸೀಜರ್ ಅಂದ್ರೆ ಸರ್, ಅದು ಸರ್ಕಾರದಿಂದನೇ CM ಅವರ ಪರಿಹಾರ ನಿಧಿಯಿಂದ ಅವರು ಸಹ ಅವರಿಗೆ ಪರಿಹಾರ ಕೊಡಿಸುವಂತದ್ದು, ಮತ್ತೆ ನನ್ನ ವೈಯಕ್ತಿಕವಾಗಿ ಏನ್ ಸಹಾಯ ಆಗುತ್ತೆ ಅದನ್ನ ಮಾಡುವಂತದ್ದು ಸರ್. ನಮ್ಮ ಎಲ್ಲರ ಜನರ ಬೇಡಿಕೆ ಏನಂದ್ರೆ, ಎಸ್ ಅವರ ಹುಟ್ಟುಹಬ್ಬದ ದಿನ ಇಂತ ಒಂದು ಅವಘಡ ಆಗಿದೆ, ಅವ್ರನ್ನೇನಾದ್ರೂ ಬರ್ಲಿಕ್ಕೆ ಆಗತ್ತಾ, ಬಂದು ನಮ್ಮ ಕುಟುಂಬಕ್ಕೆ ಈಗ ಇವತ್ತೇ ಬೇಡ, ನಮಗೆ ಅವ್ರಿಗೆ ಸಮಯ ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ತೀನಿ ಸರ್. ಯಶ್ ಅವರು ಆಕ್ಚುಲಿ ಇವಾಗ ಅವ್ರ ದೇಶದಲ್ಲಿ ಇಲ್ಲ, ವಿದೇಶದಲ್ಲಿ ಇದ್ದಾರೆ. ಅವ್ರು ರಿಟರ್ನ್ ಆದ್ಮೇಲೆ ಖಂಡಿತ 100% ನೀವು ಯಾರು ಕರೆಯದೇ ಬೇಡ, ಬಂದೇ ಬರ್ತಾರ ಅವ್ರು. ಅದೇ ಸರ್, ಅದೇ ನಮ್ದೊಂದು ಈ ಊರಿನ ಮತ್ತೆ ನಮ್ಮೆಲ್ಲರ ಬೇಡಿಕೆ ಆಗಿದೆ ಸರ್. ಖಂಡಿತ ಬರ್ತಾರೆ. ಆ ವಿಚಾರ ಅವ್ರಿಗೆ ತಿಳಿತಾ ಇದ್ದ ಹಾಗೆ ಬರ್ತಾರೆ ಇಲ್ಲಿಗೆ ಬೆಂಗಳೂರಿಗೆ ಬಂದ ತಕ್ಷಣ. ಬಟ್ ಅದಕ್ಕಿಂತ ಮುಂಚೆ ಈಗ ಮುಂದಾಗಬೇಕಾಗಿರೋ ಎಲ್ಲ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ನಾವೆಲ್ಲ ಇದು ಮಾಡಿದೀವಿ ಸರ್.
ಮಾಡ್ಲಿಕ್ಕೆ ಅವ್ರಿಗೆ ಏನೋ postmortem ಆಯ್ತಾ ಅದೆಲ್ಲ ಸರ್? ಈಗ ಆಲ್ರೆಡಿ PM ಆಗಿದೆ. PM ಆಗಿ ಅವ್ರು ಶಿಫ್ಟ್ ಮಾಡ್ತಾ ಇದೆ ಸರ್. ಇನ್ನು 3 ಜನ ಏನು ಇದಾರ ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಲಿಕ್ಕೆ ಆಲ್ರೆಡಿ ಶಿಫ್ಟ್ ಆಗಿದ್ದಾರೆ ಸರ್. ಓಕೆ ಚಂದ್ರಲಮಣಿ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.